ಎಲ್ಲರಿಗೂ ನಮಸ್ಕಾರ. ತುಳಸಿ ಹಬ್ಬ. ಈ ಹಬ್ಬ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಮತ್ತು ಪವಿತ್ರ ಹಬ್ಬವಾಗಿದೆ. ದೀಪಾವಳಿ ನಂತರ ಕಾರ್ತೀಕ ಮಾಸದಲ್ಲಿ ಆಚರಿಸಲಾಗುವ ಈ ಹಬ್ಬದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಪೂಜೆ ನಡೆಸಲಾಗುತ್ತದೆ. ತುಳಸಿಯನ್ನು ಲಕ್ಷ್ಮೀದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮಿ ಸಂಪತ್ತು, ಸಮೃದ್ಧಿ, ಸಂತೋಷ ಹಾಗೂ ಶಾಂತಿಯ ದೇವತೆ ಈ ತುಳಸಿ ದೇವಿ. ಮನೆಯಲ್ಲಿ ತುಳಸಿ ಗಿಡನ ನೆಡೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ, ಹಾಗೆ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ. ತುಳಸಿ ಹಬ್ಬವನ್ನು ಮುಖ್ಯವಾಗಿ ಪತಿಯ ಆರೋಗ್ಯ ವೃದ್ಧಿಗೆ ಹಾಗೂ ಮುತ್ತೈದೆ ಭಾಗ್ಯ ಮತ್ತು ಕುಟುಂಬ ಕ್ಷೇಮಕ್ಕಾಗಿ ಮುತ್ತೈದೆಯರು ಪ್ರಮುಖವಾಗಿ ಆಚರಿಸುವಂಥ ಹಬ್ಬವೇ ಈ ತುಳಸಿ ಹಬ್ಬ. ಮಹಾವಿಷ್ಣು ಸ್ವರೂಪಿಯಾದ ನೆಲ್ಲಿಕಾಯಿ ಗಿಡ ಮತ್ತು ಲಕ್ಷ್ಮೀ ಸ್ವರೂಪಿಯಾದ ತುಳಸಿ ವಿವಾಹವನ್ನು ಉತ್ಥಾನ ದ್ವಾದಶಿ ದಿನದಂದು ಮಾಡಲಾಗುತ್ತದೆ. ಉತ್ಥಾನ ದ್ವಾದಶಿಯನ್ನು ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ. ಈ ದಿನದಂದು ಭಗವಾನ್ ಶಾಲಿಗ್ರಾಮ ಅಂದರೆ ವಿಷ್ಣುವಿನ ಅವತಾರ ಮತ್ತು ತುಳಸಿಯಾದ ವೃಂದಾದೇವಿಯ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತೆ. ಎಲ್ಲರ ಮನೆ ಅಂಗಳದಲ್ಲಿ ತುಳಸಿ ಗಿಡ ಇದ್ದರೆ ಆ ಮನೆಗೆ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ತುಳಸಿ ಗಿಡ ಪಕ್ಕದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಕೊಂಬೆನ ಇಟ್ಟು ಪೂಜೆ ಮಾಡ್ತಾರೆ. ತುಳಸಿ ದೇವಿಗೆ ನೆಲ್ಲಿಕಾಯಿ ದೀಪ ತುಂಬ ಮಹತ್ವವಾದದ್ದು. ನಿಮಗೆ ಆದಷ್ಟು 5 ಆಗಲಿ ಅಥವಾ 7 ಇಲ್ಲ 9 ದೀಪನ ಹಚ್ಬೋದು. ನೆಲ್ಲಿಕಾಯಿ ದೀಪದಲ್ಲಿ ಆರತಿ ಬೆಳಗಿದ್ರೆ ತುಂಬ ಶ್ರೇಷ್ಠ. ತುಳಸಿ ದೇವಿ ಪೂಜೆ ಆದಮೇಲೆ ಒಂದು 5 ಜನ ಮುತ್ತೈದರಿಗೆ ಅರಿಶಿನ, ಕುಂಕುಮ, ತಾಂಬೂಲ ಕೊಟ್ಟರೆ ತುಂಬ ಒಳ್ಳೆಯದು. ಈ ಥರ ಹಬ್ಬಗಳನ್ನು ಆಚರಿಸೋದ್ರಿಂದ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಟ್ಟ ಹಾಗೆ ಇರುತ್ತೆ. ಹಾಗೆ ನಮ್ಮ ಮುಂದಿನ ಜನ್ರೇಷನ್ ಅವರು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಹಾಯ ಆಗುತ್ತೆ. ಇದಿಷ್ಟು ತುಳಸಿ ಹಬ್ಬದ ಮಹತ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಈ ತುಳಸಿ ಹಬ್ಬದ ಮಹತ್ವವನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.